ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಇಡೀ ದೇಶವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿರುವ ತಮಿಳುನಾಡಿನ ರಾಜಕೀಯದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಯಾಗಿದೆ. ಪ್ರಮುಖ ವಿರೋಧ ಪಕ್ಷವಾದ ಎಐಎಡಿಎಂಕೆಯ ಸುಮಾರು 10 ಶಾಸಕರು ಮುಖ್ಯಮಂತ್ರಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಸೇರಲು ಸಜ್ಜಾಗಿದ್ದಾರೆ ಎಂಬ ಸುದ್ದಿ ತಮಿಳುನಾಡು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಆಪರೇಷನ್ ಎಲ್ ಎಂಬ ರಹಸ್ಯ ಕಾರ್ಯಾಚರಣೆಯ ಮೂಲಕ ಈ ಬೆಳವಣಿಗೆ ನಡೀತಾ ಇದೆ ಎನ್ನಲಾಗ್ತಾ ಇದ್ದು, ಇದು ಯಶಸ್ವಿಯಾದರೆ ವಿಜಯ್ ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಇನ್ನಷ್ಟು ಬಲ ಸಿಗಲಿದ್ದು ಟಿವಿಕೆ ಸರ್ಕಾರಕ್ಕೆ ಸ್ಪಷ್ಟವಾದ ಬಹುಮತ ಪಡೆಯುವ ಸಾಧ್ಯತೆಯೂ ಇದೆ. ಇತ್ತೀಚಿನ ರಾಜಕೀಯ ವರದಿಗಳ ಪ್ರಕಾರ ಎಐಎಡಿಎಂಕೆಯ ಕೆಲವು ಅಸಮಾಧಾನಿತ ಶಾಸಕರೊಂದಿಗೆ ಟಿವಿಕೆ ನಾಯಕರು ನಿರಂತರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವು ಮಾಧ್ಯಮ ವರದಿಗಳು ಈ ಕಾರ್ಯಾಚರಣೆಯನ್ನ ಆಪರೇಷನ್ ಎಲ್ ಎಂದು ಉಲ್ಲೇಖಿಸಿವೆ. ಎಲ್ ಎಂದರೆ ಲೆಜಿಸ್ಲೇಟರ್ ಲಾಬಿ ಮುಂತಾದ ಅರ್ಥಗಳನ್ನು ನೀಡ್ತಾ ಇದ್ದಾರೆ. ಮುಂದಿನ ತಿಂಗಳು ಆಗಸ್ಟ್ 15ರೊಳಗಡೆ ಸುಮಾರು 10 ಶಾಸಕರು ಟಿವಿಕೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಅಂತ ಸುದ್ದಿಗಳು ಹರಿದಾಡ್ತಾ ಇದೆ. ಆದರೆ ಈ ಮಾಹಿತಿ ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಭಾರತೀಯ ರಾಜಕೀಯದಲ್ಲಿ ಪಕ್ಷಾಂತರ ಹೊಸ ಸಂಗತಿಯಲ್ಲ. ರಾಜಕಾರಣಿಗಳು ತಮ್ಮ ಹಿತಾಸಕ್ತಿಗಳಿಗಾಗಿ ಪಕ್ಷ ಬದಲಾಯಿಸುವುದು, ಅಡ್ಡ ಮತದಾನ ಮಾಡೋದು ಎಲ್ಲ ನಡೀತಿರುತ್ತೆ. ತಮ್ಮ ಪಕ್ಷದೊಳಗಿನ ಅಸಮಾಧಾನಗಳು, ತಮ್ಮ ರಾಜಕೀಯ ಭವಿಷ್ಯಗಳು ಹಾಗೆ ಆಸೆ ಆಮಿಷಗಳಿಗೆ ಒಳಗಾಗಿ ಶಾಸಕರು ಪಕ್ಷಾಂತರ ಮಾಡುವುದು ಸಾಮಾನ್ಯ ಸಂಗತಿ. ಹಾಗೆ ಅಣ್ಣಾ ಡಿಎಂಕೆ ಪಕ್ಷದೊಳಗಡೆ ಸದ್ಯ ಅಸಮಾಧಾನ ಹೆಚ್ಚಿದ್ದು ಹೆಚ್ಚಿನ ಶಾಸಕರು ತಮ್ಮ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಟಿವಿಕೆ ಪಕ್ಷ ಅಣ್ಣಾ ಡಿಎಂಕೆ ಶಾಸಕರನ್ನ ಸೆಳೆದಿರಬಹುದು ಅಂತ ಚರ್ಚೆಯಾಗ್ತಾ ಇದೆ. ತಮಿಳುನಾಡಿನ ರಾಜಕೀಯದಲ್ಲಿ ಸದ್ಯ ಓಡುವ ಕುದುರೆ ಎಂದರೆ ಅದು ಸಿಎಂ ಜೋಸೆಫ್ ವಿಜಯ್. ಹಾಗಾಗಿ ತಮ್ಮ ಭವಿಷ್ಯದ ಬಗ್ಗೆ ಕಣ್ಣಿಟ್ಟಿರುವ ಅಣ್ಣಾ ಡಿಎಂಕೆಯ ಅಸಮಾಧಾನಿತ ಶಾಸಕರು ಟಿವಿಕೆ ಸೇರಲು ಮುಂದಾಗಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ವಿಜಯ್ಗೂ ಈಗ ಹೆಚ್ಚಿನ ಶಾಸಕರು ಬೇಕಾಗಿದ್ದಾರೆ. ಸದ್ಯ ವಿಜಯ್ ಸರ್ಕಾರ ಅಲ್ಪಮತದಿಂದ ಕೂಡಿದ್ದು ಬೇರೆ ಬೇರೆ ಪಕ್ಷಗಳ ಸಹಾಯದಿಂದ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ತಂತಿ ಮೇಲಿನ ನಡಿಗೆ ಅನ್ನೋದು ಅವರಿಗೂ ಗೊತ್ತಿದೆ. ಹಾಗಾಗಿ ಅಣ್ಣಾ ಡಿಎಂಕೆ ಶಾಸಕರನ್ನ ಸೆಳೆದು ತಮ್ಮ ಸರ್ಕಾರವನ್ನ ಗಟ್ಟಿ ಮಾಡಿಕೊಳ್ಳುವ ಆಲೋಚನೆ ಅವರಲ್ಲೂ ಇದೆ. ರಾಜಕಾರಣದಲ್ಲಿ ಕೇವಲ ಜನಪ್ರಿಯತೆ ಸಾಕಾಗೋದಿಲ್ಲ. ಬಲಿಷ್ಠ ಸಂಘಟನೆ, ಅನುಭವಿ ನಾಯಕರು, ಕ್ಷೇತ್ರ ಮಟ್ಟದ ಕಾರ್ಯಕರ್ತರು ಮತ್ತು ಜನಪ್ರತಿನಿಧಿಗಳ ಬೆಂಬಲವೂ ಮುಖ್ಯ. ಇದನ್ನರಿತುಕೊಂಡು ಅಣ್ಣಾ ಡಿಎಂಕೆಯ ಪ್ರಮುಖ ಶಾಸಕರನ್ನ ಅಪ್ಪಿಕೊಳ್ಳಲು ವಿಜಯ್ ಕೂಡ ಮುಂದಾದಂತಿದೆ. ಒಂದು ವೇಳೆ ವಿರೋಧ ಪಕ್ಷದ ಶಾಸಕರು ಟಿವಿಕೆ ಪಕ್ಷ ಸೇರ್ಪಡೆಯಾದರೆ ಅದು ವಿಜಯ್ ಅವರ ರಾಜಕೀಯ ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸುವ ಸಂಕೇತವೂ ಆಗಿರುತ್ತೆ. ಇನ್ನೊಂದೆಡೆ ದಶಕಗಳ ಕಾಲ ತಮಿಳುನಾಡನ್ನು ಆಳಿದ ಎಐಎಡಿಎಂಕೆ ಪಕ್ಷಕ್ಕೆ ಇದು ಸಂಕಷ್ಟ ಸಮಯ. ಹಾಗೆ ಆ ಪಕ್ಷದ ಮುಂದೆ ದೊಡ್ಡ ಸವಾಲುಗಳು ಎದುರಾಗಿದೆ. ಪಕ್ಷದ ಸಂಘಟನಾ ಬಲವನ್ನು ಉಳಿಸಿಕೊಳ್ಳುವುದು, ಶಾಸಕರನ್ನ ಉಳಿಸಿಕೊಳ್ಳುವುದು, ಮತದಾರರಲ್ಲಿ ವಿಶ್ವಾಸವನ್ನ ಮರುಸ್ಥಾಪಿಸುವುದು ಅದರ ಮುಂದಿರುವ ಸವಾಲುಗಳು. ಒಂದು ವೇಳೆ ಶಾಸಕರ ವಲಸೆ ನಡೆದರೆ ಅದು ಪಕ್ಷದ ಕಾರ್ಯಕರ್ತರ ಆತ್ಮವಿಶ್ವಾಸದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ಈ ಪಕ್ಷಾಂತರ ತಮಿಳುನಾಡಿನ ಸ್ಥಳೀಯ ಚುನಾವಣೆಗಳು ಮತ್ತು ಮುಂದಿನ ಸಂಸತ್ ಚುನಾವಣೆಯ ದೃಷ್ಟಿಯಲ್ಲೂ ಪರಿಣಾಮ ಬೀರುವಂಥದ್ದು. ಶಾಸಕರ ವಲಸೆಯಿಂದ ಟಿವಿಕೆ ಸರ್ಕಾರ ಗಟ್ಟಿಯಾದರೆ ಪಕ್ಷದ ಪ್ರಭಾವ ವೇಗವಾಗಿ ವಿಸ್ತರಿಸಲು ಸಹಾಯವಾಗುತ್ತೆ. ಹಾಗೆ ಎಐಎಡಿಎಂಕೆಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅನ್ನು ಸೆಳೆಯಲು ಸುಲಭವಾಗುತ್ತೆ. ಅಂದಹಾಗೆ 2026ರ ವಿಧಾನಸಭಾ ಚುನಾವಣೆ ತನಕ ತಮಿಳುನಾಡಿನ ರಾಜಕೀಯ ಕೇವಲ 2 ಪಕ್ಷಗಳ ಆಟದ ಮೈದಾನ ಆಗಿತ್ತು. ಒಂದು ಡಿಎಂಕೆ, ಮತ್ತೊಂದು ಎಐಎಡಿಎಂಕೆ. ಆದರೆ ಈಗ ತಮಿಳುನಾಡಿನ ರಾಜಕೀಯ ಸಂಪೂರ್ಣ ಬದಲಾಗಿದೆ. ಸಿನಿಮಾ ಪರದೆಯಿಂದ ರಾಜಕೀಯ ವೇದಿಕೆಗೆ ಬಂದ ವಿಜಯ್ ಅವರ ಟಿವಿಕೆ ಪಕ್ಷ ರಾಜ್ಯದ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸುವ ಹಂತಕ್ಕೆ ತಲುಪಿದೆ. ಈಗ ಅಣ್ಣಾ ಡಿಎಂಕೆ ಶಾಸಕರು ಟಿವಿಕೆ ಪಕ್ಷ ಸೇರಲು ಮುಂದಾಗಿರುವ ಸುದ್ದಿಗಳು ಹೊರಬಂದಿದ್ದು, ಈ ಬೆಳವಣಿಗೆ ನಿಜವಾದರೆ ಅದು ತಮಿಳುನಾಡಿನ ರಾಜಕಾರಣವನ್ನ ಮತ್ತೊಂದು ದಿಕ್ಕಿಗೆ ಕೊಂಡೊಯ್ಯುವ ಸಾಧ್ಯತೆ ಇದೆ. ಟಿವಿಕೆ ಪಕ್ಷ ಬಲವಾದಷ್ಟು ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ವೀಕ್ ಆಗುವುದು ಸಹಜ. ಅದು ಸಾಧ್ಯವಾದರೆ ಜೋಸೆಫ್ ವಿಜಯ್ ತಮಿಳುನಾಡು ರಾಜಕಾರಣದಲ್ಲಿ ತನ್ನ ಹಿಡಿತ ಸಾಧಿಸಲು ನೆರವಾಗಬಹುದು ಮತ್ತು ದೀರ್ಘಾವಧಿಗೆ ಅಧಿಕಾರ ಪೀಠದಲ್ಲಿ ಕೂರಲು ನೆರವಾಗಬಹುದು.